ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಹಸಿರು ಕಾಡಿನ ಮಧ್ಯೆ ಒಂದು ಎತ್ತರದ ಮರ ಇತ್ತು. ಆ ಮರದ ಬಳಿ ಮೀನು ಮತ್ತು ಪೀನು ಎಂಬ 2 ಗಿಳಿಗಳು ವಾಸಿಸುತ್ತಿದ್ದರು. ಅವು ಸದಾ ಆಟ, ಹಾಡು, ಮಜಾ ಮಾಡುತ್ತಿದ್ದರು. ಆದರೆ ಸಣ್ಣ ವಿಷಯಕ್ಕೂ ತಕ್ಷಣ ಜಗಳ ಮಾಡುತ್ತಿದ್ದವು. ಒಂದು ದಿನ ಬೆಳಿಗ್ಗೆ ಗಾಳಿ ಬೀಸುವಾಗ ಒಂದು ರೊಟ್ಟಿ ತುಂಡು ನೆಲಕ್ಕೆ ಬಿದ್ದಿತು. ಮೀನು ಅದನ್ನು ನೋಡಿ ಹೇಳಿತು, ಇದು ನನ್ನದು, ನಾನು ಮೊದಲು ನೋಡಿದೆ. ಪೀನು ತಕ್ಷಣ ಹೇಳಿತು, ಇಲ್ಲ, ನಾನು ಮೊದಲು ನೋಡಿದೆ, ಇದು ನನ್ನದು. 2 ಗಿಳಿಗಳು ಕೆಳಕ್ಕೆ ಬಂದು ರೊಟ್ಟಿಯ ಪಕ್ಕದಲ್ಲಿ ನಿಂತು ಜೋರಾಗಿ ಜಗಳ ಆರಂಭಿಸಿದವು. ಅವರ ಜಗಳವನ್ನು ದೂರದಿಂದ ಒಂದು ಹಸಿದ ಕಾಗಿ ಗಮನಿಸುತ್ತಿತ್ತು. ಅದರ ಹೊಟ್ಟೆ ಹಸಿವಿನಿಂದ ಗಿಳಿಗಿಳಿ ಎಂಬಂತೆ ಕೂಗುತ್ತಿತ್ತು. ಕಾಗಿ ಮನಸ್ಸಿನಲ್ಲಿ ಯೋಚಿಸಿತು, ಇವರು ಜಗಳ ಮಾಡ್ತಾರೆ, ರೊಟ್ಟಿ ನಾನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಗಿಳಿಗಳು ಇನ್ನೂ ಜಗಳದಲ್ಲೇ ಮಗುಚಿಕೊಂಡಿದ್ದವು. ಅವರ ಕಣ್ಣು ರೊಟ್ಟಿಯಿಂದ ದೂರವಾಗಿತ್ತು. ಆ ಸಮಯದಲ್ಲಿ ಕಾಗಿ ಸದ್ದು ಮಾಡದೆ ಹತ್ತಿರ ಬಂದು ಚಟಕೆಂದು ರೊಟ್ಟಿಯನ್ನು ಹಿಡಿದು ಆಕಾಶಕ್ಕೆ ಹಾರಿಬಿಟ್ಟಿತು. ಮೀನು ಮತ್ತು ಪೀನು ಅಚ್ಚರಿಪಟ್ಟು ಒಬ್ಬರನ್ನೊಬ್ಬರು ನೋಡಿಕೊಂಡವು. ಅವು ದುಃಖವಾಗಿ ಹೇಳಿಕೊಂಡವು, ಅಯ್ಯೋ, ನಾವು ಜಗಳ ಮಾಡ್ತಿದ್ದಾಗ ರೊಟ್ಟಿ ಹೋಗಿಬಿಟ್ಟಿತು, ನಮ್ಮಿಂದಲೇ ತಪ್ಪಾಯಿತು. 2 ಗಿಳಿಗಳು ತಕ್ಷಣ ಒಬ್ಬರ ಕೈ ಮತ್ತೊಬ್ಬರು ಹಿಡಿದು ಹೇಳಿದವು, ಇನ್ನು ಮುಂದೆ ಜಗಳ ಬೇಡ, ಒಟ್ಟಿಗೆ ಇದ್ದರೆ ಲಾಭ, ಜಗಳ ಮಾಡಿದರೆ ನಷ್ಟ. ಹೀಗೆ ಅವು ಇಬ್ಬರೂ ತಪ್ಪನ್ನು ಅರಿತು ಒಟ್ಟಿಗೆ ಸರಿಯಾಗಿ ನಡೆದುಕೊಳ್ಳಲು ತೀರ್ಮಾನಿಸಿ ಸಂತೋಷದಿಂದ ಹಾರಿಹೋದವು. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.